ಎಸ್ ಏನು ಒಂದು ಕೈನಲ್ಲಿ ಸಿಗರೇಟ್ ಮತ್ತೊಂದು ಕೈನಲ್ಲಿ ಕಾಫಿ ಕಪ್ ಹಿಡ್ಕೊಂಡು ಇತರೆ ಆರೋಪಿಗಳೊಂದಿಗೆ ಜೈಲಿನ ಆವರಣದಲ್ಲಿ ಆರಾಮಾಗಿ ದರ್ಶನ್ ಕೂತಿರುವಂತಹ ಫೋಟೋ ವೈರಲ್ ಆದ ಬೆನ್ನಲ್ಲೇ ಈ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಲೋಪ ಎಸಗಿದಂತಹ 7 ಮಂದಿ ಜೈಲು ಅಧಿಕಾರಿಗಳನ್ನು ಅಮಾನತು ಮಾಡಿದ ನಡುವೆನೇ ದರ್ಶನ್ ಫೋಟೋಗೆ ಸಂಬಂಧಪಟ್ಟಂತೆ 3 ಎಫ್ಐಆರ್ ಈಗ ದಾಖಲಾಗಿರುವಂಥದ್ದು. ನಟ ದರ್ಶನ್ ಮೇಲೆ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಂದ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ. ದರ್ಶನ್ ಫೋಟೋಗೆ ಸಂಬಂಧಪಟ್ಟಂತೆ 3 ಎಫ್ಐಆರ್ ಈಗ ಸಪರೇಟ್ ಆಗಿ ದಾಖಲಾಗಿರುವಂಥದ್ದು. ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಅಸಲಿ ವಿಷಯವನ್ನ ಬಹಿರಂಗಪಡಿಸಿದ್ದಾರೆ. ಸಿಗರೇಟ್ ಕೊಟ್ಟಿದ್ದಕ್ಕೆ, ಜೈಲಿನಲ್ಲಿ ವಿಡಿಯೋ ಮಾಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರು ಹೇಳಿಕೆಯನ್ನ ಕೊಟ್ಟಿರುವುದು ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳ ನಿದ್ದೆ ಕೆಡಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಟ್ಟಾರೆಯಾಗಿ ಈ ಫೋಟೋ ಹಾಗೆ ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿದೆ. ಜೈಲು ಅಧೀಕ್ಷಕರ ದೂರನ್ನ ಆಧರಿಸಿ 3 ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಬಟ್ ಈಗ ಹೆಂಗಿದೆ ಅಂತಂದ್ರೆ ದರ್ಶನ್ ಅವ್ರು ಏನ್ ಮಾಡಿದ್ರು ಕೂಡ ಈಗ ತಪ್ಪಾಗಿ ಕಾಣಿಸ್ತಾ ಇದೆ. ಜಸ್ಟ್ ಬಿಕಾಸ್ ಕೈದಿ ಹೇಗಿರ್ಬೇಕೋ ಹಾಗೇ ಇರಬೇಕು. ಅದು ಬಿಟ್ಟು ಏನು ಅಲ್ಲೂ ಕೂಡ ರಾಜ ಆಗಕ್ಕೆ ಹೋದ್ರೆ ತಪ್ಪಾಗುತ್ತೆ. ಈಗ ಏನು ನಾವು ಕಾನೂನಿನ ಮೇಲೆ ಭರವಸೆಯನ್ನ ಇಟ್ಟಿದ್ದೀವಿ, ಕಾನೂನು ಎಲ್ಲವನ್ನ ಸರಿದಾರಿಯಲ್ಲಿ ದೂಗಿಸ್ಕೊಂಡು ಹೋಗುತ್ತೆ ಅಂತ ಎಲ್ಲರೂ ಕೂಡ ಒಂದು ಬಿಲೀವ್ ಅನ್ನ ಮಾಡಿದ್ರು. ಬಟ್ ಆ ಬಿಲೀವ್ನೆಸ್ ಎಲ್ಲ ಒಂದು ಕಡೆ ರಾಂಗ್ ಆದಾಗ ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡ್ಲೇಬೇಕಾಗುತ್ತೆ. ಇವನ್ ನಾವು ಕೂಡ ಮಾತಾಡ್ಬೇಕಾಗುತ್ತೆ, ಎಲ್ಲರೂ ಕೂಡ ಮಾತಾಡ್ಲೇಬೇಕಾಗುತ್ತೆ. ಅಲ್ಲಿ ಉಪ್ಪು ತಿಂದವರು ನೀರು ಕುಡಿಬೇಕು. ಅದು ಬಿಟ್ಟು ಅಲ್ಲೋಗಿ ಬೆಣ್ಣೆ ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡು ಆರಾಮಾಗಿದ್ದೀನಿ, ನಂದೇನ್ ತಪ್ಪಿಲ್ಲ, ನಾನೇನ್ ತಪ್ಪು ಮಾಡಿದ್ರು ನನ್ನನ್ನ ಬೇರೆ ತರ ಟ್ರೀಟ್ ಮಾಡ್ತಾರೆ, VIP ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ ಅದು ತಪ್ಪಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಜನಸಾಮಾನ್ಯನೂ ಇದ್ದಾನೆ, VIPನೂ ಇದ್ದಾನೆ, ರಾಜಕಾರಣಿನೂ ಇದ್ದಾನೆ, ನಟ ನಟಿಯರು ಕೂಡ ಪರಪ್ಪನ ಅಗ್ರಹಾರದಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅಲ್ಲಿ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವ್ರದ್ದು ಯಾವುದೇ ಈ ರೀತಿಯಾದಂತ ರಾದ್ಧಾಂತ ಯಾವುದೂ ಇಲ್ಲಪ್ಪ ಇಲ್ಲಿವರೆಗೂ ನೋಡಿದೀವಿ ನಾವು. ಒಂದು ಕಡೆ ಪವಿತ್ರ ಗೌಡ ಅಂತಾರೆ, ಮತ್ತೊಂದು ಕಡೆ ಸಿಗರೇಟ್ ಅಂತಾರೆ, ಇನ್ನೊಂದು ಕಡೆ ವಿಡಿಯೋ ಕಾಲ್ ಅಂತಾರೆ, ಮತ್ತೊಂದು ಕಡೆ ಮತ್ತೊಂದು ಯಾವುದೋ ವಿಡಿಯೋ ರಿಲೀಸ್ ಅಂತಾರೆ. ದರ್ಶನ್ ಅವರು ಬರೀ